my vlogging ತಿನ್ನಕ್ಕೆ It's Friday. ಇವತ್ತು ಆಫೀಸ್ ಇದೆ ಸೊ ಏನೋ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. Hello guys, welcome, welcome. So today ನಾನು ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲ್ಲ. ಐ ಮೀನ್ ರೆಕಾರ್ಡ್ ಮಾಡಂಗಿಲ್ಲ. ನನ್ನ ಕೆಲಸದಿಂದ ಆಚೆ ತೆಗ್ಬಿಡ್ತಾರೆ ಆ ಥರ ಮಾಡಿದೆ. ಲೈಕ್ ಅಲ್ಲಿ ಸ್ವಲ್ಪ ರೂಲ್ಸ್ ಇರುತ್ತೆ. ನಾವು ಆಫೀಸ್ ಪ್ರೆಮಿಸಸ್ ವಿಡಿಯೋಸ್ನ ತೆಗಿಯಂಗಿಲ್ಲ ಅಂತ. ಸೊ ಅದಕ್ಕೆ ತೆಗ್ದಿಲ್ಲ ಅಲ್ಲೇನು. ಅದು ಬಿಟ್ಟರೆ ಏನಿಲ್ಲ ಗೈಸ್. ಏನ್ ನಾನು ಅನ್ಕೋತಾ ಇರೋದು, ಏನಕ್ಕೆ ಇದು ಮಾಡ್ತಾ ಇರೋದು ಅಂದ್ರೆ ಲೈಕ್ ಸಿನ್ಸ್ ನಮ್ಗೇನು ಫೈನಾನ್ಷಿಯಲ್ ಬ್ಯಾಕಿಂಗ್ ಏನು ಇಲ್ಲ, ರೈಟ್? ಸೊ ಬಿಸ್ನೆಸ್ ಅದು ಇದೆಲ್ಲ ಏನು ಮಾಡೋಕ್ಕಾಗಲ್ಲ. ದ ಓನ್ಲಿ ಥಿಂಗ್ ಫಾರ್ ಮೀ ರೈಟ್ ನೌ that I can really do without any financial backing, without any ತುಂಬ ನಾನು ರಿಸೋರ್ಸ್ ಯುಟಿಲೈಸ್ ಮಾಡದಲ್ಲೇ ಮಾಡ್ಬೋದು ಅಂತಂದ್ರೆ ಅದು ಕಾಂಟೆಂಟ್ ಕ್ರಿಯೇಷನ್. ಅಂಡ್ ನಾಟ್ ಓನ್ಲಿ ದಟ್, ನಾಟ್ ಜಸ್ಟ್ ಬಿಕಾಸ್ ನನಗೆ ಚಾಯ್ಸ್ ಇಲ್ಲ ಅಂತಲ್ಲ, ಇದ್ರ ಮೇಲೆ ಏನೋ ಒಂಥರ ಪ್ಯಾಷನ್ ಇದೆ ಗೈಸ್ ನನಗೆ. ಐ ಹವ್ ಬೀನ್ ವಾಂಟಿಂಗ್ ಟು ಡೂ ದಿಸ್ ಫಾರ್ ಅ ವೆರಿ ಲಾಂಗ್ ಟೈಮ್. ಸೊ ಅದಕ್ಕೆ ಅಂತಾನೆ. ಇನ್ನೇನು ಇವಾಗ ಏನಿಲ್ಲ, ವಾಕಿಂಗ್ ಬಂದಿದ್ದೀನಿ, ಸ್ವಲ್ಪ ಚಿಲ್ ಮಾಡ್ಬಿಟ್ಟು. ಇವತ್ತು ಐ ಡೋಂಟ್ ವಾಂಟ್ ಟು ಆಕ್ಚುಲಿ ಐ ಡೋಂಟ್ ವಾಂಟ್ ಟು ಅಂತಲ್ಲ, ನಾನು ಸ್ಪ್ರೌಟ್ಸ್ ಇದು ಮಾಡೋದು ಸೋಕ್ ಮಾಡೋದು ಹೋಗ್ಬಿಟ್ಟಿದೆ. ಐ ಮೀನ್ ಮೂಂಗ್ ದಾಲ್ನ ಬೆಳಿಗ್ಗೆ. ಸೊ ಐ ಹ್ಯಾವ್ ಟು ಪ್ರಿಪೇರ್ ಸಮಥಿಂಗ್ ಎಲ್ಸ್. ಐ ಆಮ್ ಥಿಂಕಿಂಗ್ ಸೋಯಾದಲ್ಲಿ ಏನಾದರೂ ಟಿಕ್ಕಿ ಥರನೋ ಏನೋ ಮಾಡೋಣ ಅಂತ. ನಾಟ್ ಶೋರ್, ಲೆಟ್ಸ್ ಸಿ, ಟ್ರೈ ಮಾಡೋಣ ಏನಾದರೂ ಹೊಸದಾಗಿ. ಲೆಟ್ಸ್ ಟ್ರೈ. ಎಸ್. ಸೊ ನಾನು ರೆಸಿಪಿ ನೋಡ್ತಿದ್ದೆ, ಸೋಯಾ ಟಿಕ್ಕಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೊಂದಷ್ಟು ಐಟಮ್ಸ್ ಬೇಕು, ಅದನ್ನ ತಗೊಬರೋಣ. ಆ್ಯಂಡ್ ಅದು ಮುಂದೇನು ಯೂಸ್ ಆಗುತ್ತೆ. ಲೈಕ್ ಅದು ರಿಕ್ವೈರ್. ಲೆಟ್ಸ್ ಗೋ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ನನ್ನಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ. ಲೈಕ್ ನಾನು ಫಸ್ಟ್ ಡೇ ಸ್ಟಾರ್ಟ್ ಮಾಡಿದ್ದಕ್ಕೂ ವ್ಲಾಗಿಂಗ್ನ ಆ್ಯಂಡ್ ಇವಾಗಿಗೂ ದ ಕಾನ್ಫಿಡೆನ್ಸ್ ಹ್ಯಾಸ್ ಇನ್ಕ್ರೀಸ್ಡ್ ಅ ಲಾಟ್. ನಾನು ಆ ಕಡೆ ಈ ಕಡೆ ಎಲ್ಲ ನೋಡ್ತಿದ್ದೆ ಫಸ್ಟ್, ಹೇಗೆ ನೋಡ್ತಾ ಇದ್ದಾರೆ ಜನ ಅಂತೆಲ್ಲ. ಇವಾಗ ಇಟ್ಸ್ ಮಚ್ ಬೆಟರ್ ಸಿಚುವೇಶನ್. ಐ ಫೀಲ್ ಮಚ್ ಬೆಟರ್ ಆಕ್ಚುಲಿ. ಅದೇ ರೀಸನ್ ನಾನು ಮುಂಚೆ ಹೇಳ್ದಂಗೆ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಥಿಂಗ್ಸ್ ಚೇಂಜಿಂಗ್ ಎಕ್ಸ್ಟರ್ನಲಿ, ಇಟ್ಸ್ ಮೀ ಬಿಕಮ್ ಅ ಬೆಟರ್ ಪರ್ಸನ್ ಆಸ್ ವೆಲ್. ಆ್ಯಂಡ್ ಇದನ್ನ ನೋಡಿ ನಾನು ಆಗ್ತೀನಿ ಅಂತ ಅಂದರೆ ಬೇರೆಯವರು ಆಗ್ಬೋದು ಅಂತ ಇನ್ಸ್ಪೈರ್ ಮಾಡೋಕ್ಕೋಸ್ಕರ ಇಸ್ ಅನದರ್ ರೀಸನ್ as to why I'm doing this. ಓಕೆ, ಫಸ್ಟ್ ಇವಾಗ ಇಂಗ್ರೀಡಿಯೆಂಟ್ಸ್ ತರಕ್ಕೆ ಹೋಗೋಣ. ಅಂಗಡಿ ಹತ್ರ ಹೋದಾಗ ಸ್ವಲ್ಪ ರೆಕಾರ್ಡ್ ಮಾಡಕ್ಕೆ. ಗೈಸ್, ಸೊ ತೊಗೊಂಡೆ ಚಾಟ್ ಮಸಾಲ ಆ್ಯಂಡ್ ದಿಸ್ ಬ್ರಷ್ ಏರ್ ಫ್ರೈಯರ್. ಆಲ್ಮೋಸ್ಟ್ ಮಳೆ ಬರೋ ಥರ ಆಗ್ಬಿಟ್ಟಿತ್ತು ಗೈಸ್. ನಾನು ಸಿಗಾಕೊಂಡೆ ಅಂತ ಅನ್ಕೊಂಡೆ,
ಬಟ್ ಸೇಫ್. ಈ ಸೌಂಡ್ ಏನೋ ಜೇಸಿ ಬಿದ್ದಂಗೆ ಬರ್ತಿದೆ ಅನ್ಸುತ್ತೆ. ನಾನು ಮಳೆ ಬಂದೇ ಬಿಡ್ತು ಅಂತ ಅನ್ಕೊಂಡೆ, ಬಟ್ ಇಲ್ಲ, ಇನ್ನು ಸ್ವಲ್ಪ ಟೈಮ್ ಇದೆ, ಮನೆ ರೀಚ್ ಆಗ್ಬಿಡೋಣ, ಸಾಕು ಇವತ್ತಿಗೆ ವಾಕಿಂಗ್. ನನಗೆ ಆಫೀಸ್ಗೆ ಹೋಗಿ ಅಂತ ಅಂದ್ರೆ ಆಫೀಸ್ಗೆ ಏನು ನಡೆದಿಲ್ಲ, ನನ್ನ ಫ್ರೆಂಡ್ ಪಿಕ್ ಮಾಡಿ ಡ್ರಾಪ್ ಮಾಡಿದ್ದು. ಮಾರ್ನಿಂಗ್ ನಾನು ನೋಡಿಸ್ತೀರ, ಅವಳದು ಕಂಪ್ನಿ ಪ್ಲೇಸ್ ಬಂದ್ಬಿಟ್ಟು ಇಟ್ಸ್ ನಿಯರ್ ಮೈ ಆಫೀಸ್. ಸೊ ಆಫೀಸ್ ಹಂಗೆ ಸಾಯ್ಬೋದು. ಸೊ ನನಗೆ ಅವ್ರ ಕೈಯಿಂದ ಬಿಟ್ಟು ಜಾಬ್ ಬೇಕಾಯ್ತು. ಆಲ್ಮೋಸ್ಟ್ ಎಷ್ಟು ಸೇವ್ ಆಗಿದೆ ಗೈಸ್. ಶಿರೋಮಣಿ ನಾನು ಅವ್ರಿಗೆ ಮೋನಿಕ್ ನಾನು ನೋಡ್ತಿದ್ರೆ ನೋಡ್ಕೋ ಥ್ಯಾಂಕ್ಸ್ ಹೇಳ್ಬಿಟ್ಟಿದ್ದೀನಿ. ಬೇಗ ಹೋಗಿ ಸೋಯಾ ಟಿಕ್ ಮಾಡೋಣ ಗೈಸ್. ಸೊ ಗೈಸ್ ನಾನು ಇದು ತಗೊಂಡಿದ್ನಲ್ಲ ಲೂಮಿಸ್ಟಿಕ್ ಏರ್ ಫೋಟಾನಿಕ್ಸ್, ಅದು ಸ್ಟಾರ್ಟಿಂಗ್ ಅಲ್ಲಿ ಚೆಕ್ ಮಾಡಿದಾಗ ಯೂಸ್ ಇದೆ ಅಂತ ಅನ್ನಿಸ್ತು, ಬಟ್ ಇಲ್ಲ ಗೈಸ್ ವರ್ಕ್ ಆಗ್ತಿದೆ. ಲೈಕ್ ಐ ಥಿಂಕ್ ಇಟ್ಸ್ ದ ವೇ ವಿ ಯೂಸ್, ಡಿಪೆಂಡ್ಸ್ ಆನ್ ದಟ್. ಇಟ್ಸ್ ಪ್ರಿಟಿ ಹ್ಯಾಂಡಿ, ಚಿಕ್ಕದಾಗಿದೆ. ನಾವೊಂದು ಟ್ರೈಪಾಡು ಅಥವಾ ಒಂದು ಫೋನಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತಾಗಲ್ಲ, ಚಿಕ್ಕದಾಗಿದೆ. ಪ್ರಾಪರ್ ಪರ್ಫೆಕ್ಟ್ ಥಿಂಗ್ ಐ ನೀಡ್. ಇಟ್ ಇಸ್ ಕೊಲಾಬ್ರೇಷನ್ ಅಲ್ಲ, ಬಟ್ ಫೋಟಾನಿಕ್ಸ್ ಯು ಸೀಯಿಂಗ್ ಮೇ ಬಿ ಇನ್ ದ ಫ್ಯೂಚರ್ ನಾವು ಒಂದು ರೇಂಜಿಗೆ ಬೆಳೆದಾಗ ಸ್ಪಾನ್ಸರ್ ಮಾಡ್ಬೋದು ನೀವು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಯಾವುದು ಒಂದು ಪೊಟೆಟೋಗ ಮಾಡಿದ್ದೀವಿ ಚೆಂದ ನೋಡಕ್ ಹೋಗ್ಬಿಡಿ.
ಸಿಕ್ಕಿ ರೆಡಿ. ನಾವು ಇದ್ರಲ್ಲಿ ಮಾಡ್ಕೊತಾ ಇದ್ದಾನೆ, ನಾನು ಏರ್ ಫ್ರೈಯರ್ ಮಾಡ್ಕೊತೇನೆ. ಯಾವ್ದು ಬೆಟರ್ ಇದೆ ನೋಡೋಣ. ನೀನ್ ಗೆದ್ರೆ ತಾನೆ. ಹೌದು. ಎಷ್ಟೊಂದು ಮಿಸ್ ಮಾಡಿದೆ ನಾನು. ಮಿಂಟು, ಲೆಮನ್, ಚಿಲ್ಲಿ. ಇವಾಗ ನಾನು ಟೇಸ್ಟ್ ಮಾಡಿಸ್ತೀನಿ ಎರಡು ಡಿಫ್ರೆನ್ಸ್ ರಿವ್ಯೂ. ಚೆನ್ನಾಗಿದೆ, ಸ್ವಲ್ಪ ಕ್ರಂಚಿ ಐತೆ. ಹಸಿಮೆಣಸಿನ್ಕಾಯಿ ಎಲ್ಲ ಎಲ್ಲರೂ ತಿನ್ನಕ್ಕಾಗಲ್ಲ. ಹ್ಮ್ ವಾಸನೆ ಬರ್ತದೆ ಘಮ ಘಮ. ಅದ್ರಲ್ಲಿ ನಾನು ಕಂಟ್ರೋಲ್ ಮಾಡಕ್ಕಾಗಲ್ಲ. ನೋಡಿ ನಾ ಕರುಮ್ ಕುರುಮ್ ಆಗಿದೆ. ವಡೆ ತರ ಆಗಿದೆ. ಎಣ್ಣೆ ಬರೀ ಸೌರಿದಷ್ಟೇ. ಏರ್ ಫ್ರೈಯರ್ ಅದೇಮ್ಮ, ಎಣ್ಣೆ ಹಾಕ್ಬಾರ್ದು ಅಂತಾನೆ ಮಾಡೋದು. ಬಿಸಿ ಇದೆ. ಇಲ್ಲಿ ಇಟ್ಟಿರ್ತೀನಿ, ಸ್ವಲ್ಪ ಸ್ವಲ್ಪ ಆರಿದ್ಮೇಲೆ ತಗೋ ಒಂದ್ ನೋಡು ಯಾವ್ದು ಬೆಟರ್ ಅಂತ ಹೇಳು. ಇದೆ ಹೆಲ್ದಿ, ಬಟ್ ನಮ್ದು ಟೇಸ್ಟ್ ಚೆನ್ನಾಗಿದೆ. ಬಟ್ ಇದು ಹೆಲ್ದಿ. ಆಯ್ತು, ಟೇಸ್ಟ್ ಮಾಡಿ ನೋಡು. ಟೇಸ್ಟ್ ಮಾಡಿ ನೋಡು. ಅದೆಲ್ಲ ಬೇಡ, ಹಂಗೆ ತಿನ್ ಕಚ್ತೀನ. ಅದಕ್ಕೆ ನೆಂಚ್ಕೋಬೇಕಿದ್ರೆ ಯಾವ್ದು ಬೆಟರು? ಇದು ಆಕ್ಚುಲಿ ಚೆನ್ನಾಗಿರೋ. Nice. So let's taste our meal. Very good. ಮಾಡ್ಬೋದು ರೆಸಿಪಿ. ರೆಸಿಪಿ ಬೇಕಾ ನೋಡ ಕಳಿಸ್ತೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಷ್ಟೇ.